ಇವತ್ತು ಮೂಲಂಗಿ ಪಲ್ಯ ಮಾಡಾಕತ್ತೀನಿ. ಮೂಲಂಗಿ ತಪ್ಪಲ ಸಣ್ಣಗೆ ಹೆಂಚಾಕತ್ತೀನಿ. ಈ ಥರ ಮೂಲಂಗಿ ಮತ್ತು ತಪ್ಪಲ ಜೊತೆಗೆ ಒಂದು ಗಡ್ಡೆ 2 ಗಡ್ಡೆ ಹಾಕ್ಬೋದು ಹೆಂಚಿ. ಅದನ್ನು ಸಣ್ಣಗೆ ಹೆಂಚಬೇಕು ನೋಡಿರಿ. ಈ ಥರ ಸಣ್ಣಗೆ ಹೆಂಚ್ಕೊಡ್ರಿ. ಇದನ್ನೇನು ಮಾಡಿರಿ, ಒಂದು ಬೌಲ್ನಾಗ ಹಾಕಿ ನೀರು ಶುದ್ಧ ಹಾಕಿ ಒಂದು 2 ಸರಿ ತೊಳ್ಕೊರಿ. ಬೌಲ್ನಾಗ ಹಾಕೀನಿ. ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ, ಒಂದು 4 ಮೆಣಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, 3 ಸಾಮಗ್ರಿ ಅಷ್ಟೇ ಬೇಕಿದ್ದಕ್ಕೆ. ಈ ಕಡೆ ಮೂಲಂಗಿ ಹೆಂಚಿದ ಮೂಲಂಗಿ ಸೊಪ್ಪನ್ನು ಚೆಂದಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಒಂದು ತಟ್ಟೆ ಒಳಗೆ ತೆಗಿಬೇಕು. ಒಂದು ಬಾಣಲಿ ಒಳಗೆ ಗ್ಯಾಸ್ ಚಾಲು ಮಾಡಿ ಎಣ್ಣೆ ಹಾಕಿ ಸಾಸ್ಮೆ ಹಾಕಬೇಕು. ಎಣ್ಣೆ ಕುದಿಯುವಾಗ ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿಬಿಟ್ಟು ಚೆಂದಾಗೆ ಚಮಚ ತೊಗೊಂಡು ಕಟ್ಟಾಡಿಸ್ಬೇಕು ಅದನ್ನು. ಈ ಥರ ಫ್ರೈ ಮಾಡಿಕೊಂಡು ಇದು ಸೋಸಾಕಿಟ್ಟಿದ್ದು ಮೂಲಂಗಿನ ನೀರಾಗ ಸ್ವಚ್ಛಗೆ ತೊಳ್ಕೊಂಡು ಸಪ್ರೇಟ್ ಇಟ್ಕೊಂಡು, ಆಮೇಲೆ ಇದು ಒಗ್ಗರಣೆ ಫ್ರೈ ಆಗಿರ್ಬೇಕು ಚೆಂದಾಗೆ. ಅದಕ್ಕೂ ಸಾಲ್ಟ್, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಆಮೇಲೆ ಕೈ ಆಡಿಸಿ ಇದು ನೀರಿಂದ ಇಟ್ಕೊಂಡಿದ್ದು ಮೂಲಂಗಿ ಸೊಪ್ಪು ಅದಕ್ಕೆ ಹಾಕಿ ತಿರುವಾಡಿ ಚೆಂದಂಗೆ ಮುಚ್ಚಿಬಿಡ್ಬೇಕು. ಇಷ್ಟ. ನೋಡಿರಿ, 5 ನಿಮಿಷ ಮುಚ್ಚಿಟ್ಬಿಟ್ಟು ಸಣ್ಣ ಸ್ಲಿಮ್ಮಾಗಿ ಗ್ಯಾಸ್ ಇಟ್ಟು ಈ ಚೆಂದಾಗೆ ಹಿಂಗೆ ಭಾಜಿ ರೆಡಿ ಆಕ್ಕೈತಿ. ಇದನ್ನು ಚಪಾತಿ ಜೊತೆರ ತಿನ್ನಿರಿ, ರೊಟ್ಟಿ ಜೊತೆರ ತಿನ್ನಿರಿ. ಬಿಸಿ ಬಿಸಿ ಮೂಲಂಗಿ ಪಲ್ಯ ರೆಡಿ. ಸೂಪರ್. ತಿಂದ್ರೆ ತುಪ್ಪ ಹಚ್ಕೊಂಡು ತಿಂದಂಗೆ ಇರ್ತೈತಿ. ನೀವು ಮಾಡಿರಿ, ಟ್ರೈ ಮಾಡಿ ನೋಡಿರಿ.